ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಇವತ್ತಿನ ಈ ವಿಡಿಯೋದಲ್ಲಿ ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇತ್ತಲ್ವಾ, ಇವತ್ತಿನ ದಿನ ನಾನು ಯಾವ ರೀತಿಯಾಗಿ ನಮ್ಮನೆಯಲ್ಲಿರುವಂತಹ ಮುದ್ದು ಕೃಷ್ಣನಿಗೆ, ಪುಟಾಣಿ ಕೃಷ್ಣನಿಗೆ ಪೂಜೆಯನ್ನು ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ ಮನೆ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಮೊದಲಿಗೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ. ಇವಾಗ ಒಂದು ದೊಡ್ಡ ಪೀಠ ತಗೊಂಡಿದ್ದೀನಿ. ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಚಿಕ್ಕ ಪೀಠ ಮತ್ತು ಚಿಕ್ಕದು ಗ್ರಾಸ್ ಮ್ಯಾಟನ್ನು ಯೂಸ್ ಮಾಡ್ಕೊಂಡಿದ್ದೆ. ಇವತ್ತು ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಪೀಠ ಮತ್ತು ದೊಡ್ಡದಾಗಿರುವಂತಹ ಗ್ರಾಸ್ ಮ್ಯಾಟನ್ನು ತಗೊಂಡು ಇವಾಗ ಈ ಪುಟಾಣಿ ಕೃಷ್ಣನ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಈ ತೊಟ್ಲನ್ನು ನಾನು ಯಾವಾಗ ತಗೊಂಡೆ ಅಂತಂದರೆ 2 ಇಯರ್ಸ್ ಬ್ಯಾಕು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. ಅಲ್ಲಿ ಈ ತೊಟ್ಲನ್ನು ತೊಗೊಂಬಂದಿದ್ದು. ಈ ತೊಟ್ಲ ಜೊತೆಗೇ ಪುಟಾಣಿ ಕೃಷ್ಣನೂ ತೊಗೊಂಬಂದೆ. ಬರೀ ಖಾಲಿ ತೊಟ್ಲು ಯಾಕೆ ತೊಗೊಂಬರೋದು ಅಂತಂದ್ಬಿಟ್ಟು ಪುಟಾಣಿ ಕೃಷ್ಣನೂ ತೊಗೊಂಬಂದೆ. ಇನ್ನು ಈ ರೀತಿಯಾಗಿ ಏನಾದರೂ ವಿಶೇಷ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ಐಟಮ್ಸನ್ನು ನೀಟಾಗಿ ಅರೇಂಜ್ ಮಾಡಿ ಇಡೋದಕ್ಕೇ ಒಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಡ್ತೀವಲ್ವ. ನೀಟಾಗಿ ಎಲ್ಲ ಸೆಟ್ ಆಗಿದೆಯೋ ಇಲ್ವೋ ಅಂತಂದ್ಬಿಟ್ಟು ಆ ಕಡೆ ಸೆರಗಿಸಿ ಈ ಕಡೆ ಸೆರಗಿಸಿ ನೋಡ್ಕೊಳ್ಳೋಷ್ಟರಲ್ಲೇ ನಮಗೆ ಸಾಕಷ್ಟು ಟೈಮ್ ಅಲ್ಲೇ ವೇಸ್ಟ್ ಆಗಿಬಿಟ್ಟಿರುತ್ತೆ. ನನಗೂ ಅಷ್ಟೇ ಈ ರೀತಿಯಾಗಿಯೇ ನನಗೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ತೊಟ್ಟೆಲ್ಲ ಸೆಟ್ ಮಾಡಿಟ್ಟಿದ್ದೀನಿ. ಆದರೂ ಬಂದು ನೀಟಾಗಿ ಕೂತಿದೆಯೋ ಇಲ್ವೋ ಅಂತಂದ್ಬಿಟ್ಟು ನೋಡ್ತಾನೆ ಇರ್ತೀನಿ. ನೀವು ಹೀಗೆ ಮಾಡ್ತೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಪುಟಾಣಿ ಕೃಷ್ಣನಿಗೆ ಏನೇನು ತಿಂಡಿಗಳನ್ನು ಇಟ್ಟಿದ್ದೀನಿ ಅಂತಂದರೆ, ಮಾಮೂಲಿಯಾಗಿ ಬಾಳೆಹಣ್ಣಂತೂ ಇಡಲೇಬೇಕಲ್ವಾ. ಯಾವುದೇ ಒಂದು ಪೂಜೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಬಾಳೆಹಣ್ಣಂತೂ ಕಂಪಲ್ಸರಿ ಇಡಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೊಂದು ಕಾರಣನೂ ಇದೆ ಅಂತೆ. ಪ್ರತಿಯೊಂದು ಹಣ್ಣನ್ನು ಇಡೋದ್ರಿಂದ ಒಂದೊಂದು ಪಾಪ ಕರ್ಮಗಳು ಕಳೆಯುತ್ತಂತೆ. ಬಾಳೆಹಣ್ಣು ಅಷ್ಟೇ, ಮನೆ ಅಭಿವೃದ್ಧಿಗೆ ಬಾಳೆಹಣ್ಣು ವಿಶೇಷವಾಗಿ ಅದು ಫಲ ಕೊಡುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಇವಾಗ ಮೋತಿಚೂರ್ ಲಡ್ಡುವನ್ನು ಇಟ್ಟಿದ್ದೀನಿ. ಅದಾದಮೇಲೆ ಬೆಣ್ಣೆಯನ್ನು ಇಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟು ಇನ್ನು ಅವಲಕ್ಕಿಯನ್ನು ಮಾಡಿಟ್ಟಿದ್ದೀನಿ. ಅಂತಂದರೆ ಇವಾಗ ಅವಲಕ್ಕಿ, ಒಂದು ಸ್ವಲ್ಪ ತುಪ್ಪ, ಆಮೇಲೆ ಬೆಲ್ಲ, ಹಸಿ ಕೊಬ್ಬರಿ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅವಲಕ್ಕಿಯನ್ನು ಇಟ್ಟಿದ್ದೀನಿ. ಕೃಷ್ಣನಿಗೆ ಅವಲಕ್ಕಿ ಅಂತಂದರೆ ತುಂಬಾ ಇಷ್ಟ ಅಂತಲ್ವಾ, ಹಾಗಾಗಿ ಅವಲಕ್ಕಿಯನ್ನು ಇಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಎಲ್ಲ ಐಟಮ್ಸನ್ನು ತೊಗೊಂಬಂದು ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ತೊಟ್ಲಿಗೆ ಮತ್ತು ಎಲ್ಲ ಪದಾರ್ಥಗಳಿಗೆ ಹೂಗಳನ್ನು ಇಡ್ತಾ ಇದ್ದೀನಿ. ಇನ್ನು ಆ ಶ್ರೀಕೃಷ್ಣ ಪರಮಾತ್ಮ ಎಷ್ಟೊಂದು ಪವರ್ಫುಲ್ ಅಂತಂದ್ಬಿಟ್ಟು ನಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಆ ರಾಮರ ಒಂದು ಅವತಾರನೇ ಶ್ರೀಕೃಷ್ಣ ಅಂತಲೂ ಹೇಳ್ತಾ ಇರ್ತಾರೆ. ಅವರು ಅಷ್ಟೆಲ್ಲ ಪವರ್ಫುಲ್ ಇದ್ಕೊಂಡು ಅಷ್ಟೆಲ್ಲ ಶ್ರೀಮಂತಿಕೆ ಅನ್ನೋದು ಇದ್ಕೊಂಡ್ರೂ ಸಹಿತ ತನ್ನ ಬಡವ ಗೆಳೆಯನಾದ ಕುಚೇಲನ ಮನೆಗೆ ಹೋಗಿ ಅವಲಕ್ಕಿಯನ್ನು ತಿನ್ಕೊಂಡು ಬರ್ತಾನಂತೆ. ಹಾಗಾಗಿನೇ ಈ ಭೂಮಿ ಮೇಲೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಶ್ರೀಕೃಷ್ಣ ಪರಮಾತ್ಮರನ್ನ ಮತ್ತು ರಾಮರನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆರಾಧನೆ ಮಾಡುವುದರ ಜೊತೆಗೆ ಅವರ ಒಂದು ಸನ್ಮಾರ್ಗಗಳನ್ನು ಸಹ ನಮ್ಮ ಜೀವನದಲ್ಲಿ ಪಾಲನೆ ಮಾಡಿದ್ರೇ ಅದು ನಮಗೊಂದು ಶ್ರೇಷ್ಠ ಫಲ ಸಿಗೋದು ಅಂತಲೂ ಅವರು ರಾಮಾಯಣದಲ್ಲಿ ಮತ್ತು ಭಗವದ್ಗೀತೆಯಲ್ಲೆಲ್ಲ ಅವರು ಹೇಳಿದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ಮಾತ್ರ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಅಷ್ಟೇನು ಗ್ರ್ಯಾಂಡಾಗಿ ಮಾಡೋದಿಲ್ಲ, ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ರು. ನನಗೆ ತೊಟ್ಲೆಲ್ಲ ಇತ್ತು ಮತ್ತು ಅಂಬೆಗಾಲು ಕೃಷ್ಣ ಎಲ್ಲ ಇತ್ತಲ್ವ, ಹಾಗಾಗಿ ನಾನು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಸಿಂಪಲ್ಲಾಗಾದ್ರೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಅಂಬೆಗಾಲು ಕೃಷ್ಣನಿಗೆ ಅಭಿಷೇಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ಒಂದು ಸ್ವಲ್ಪ ಅಕ್ಷತೆ ಕಾಳು ಮತ್ತು ನೀರಿನಿಂದ ಅಭಿಷೇಕ ಮಾಡ್ತಾ ಇದ್ದೀವಿ. ಅದಾದಮೇಲೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಇಷ್ಟನ್ನು ಹಾಕ್ಬಿಟ್ಟು ಅಂದರೆ ಪಂಚಾಭಿಷೇಕ ಮಾಡ್ತಾ ಇದ್ದೀವಿ. ನಾನು ಈ ಜನ್ಮಾಷ್ಟಮಿ ಹಬ್ಬವನ್ನು ಒಂದು 3 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಈ ಪುಟಾಣಿ ಅಂಬೆಗಾಲು ಕೃಷ್ಣ ಮನೆಗೆ ಬಂದಾಗಿಂದ ಮಾಡ್ತಾಯಿದ್ದೀನಿ. ಈ ಅಂಬೆಗಾಲು ಕೃಷ್ಣನ ನನ್ನ ಆದಿನಿಯವರು ತೊಗೊಂಬಂದು ಕೊಟ್ಟಿದ್ದು. ಅಲ್ಲಿ ಶ್ರೀರಂಗಪಟ್ಟಣದ ಹತ್ರ ಇದು ಅಂಬೆಗಾಲು ಕೃಷ್ಣ ದೇವಸ್ಥಾನ ಇದೆ ಅಂತೆ, ಅಲ್ಲಿಂದ ಅವರೇ ತೊಗೊಂಬಂದು ಇದನ್ನು ಕೊಟ್ಟಿದ್ದು. ಅವತ್ತಿಂದ ನಾನು ಈ ಹಬ್ಬನ ಮಾಡ್ತಾಯಿದ್ದೀನಿ. ಇನ್ನು ತೊಟ್ಲು ಬಂದು 2 ಇಯರ್ಸ್ ಬ್ಯಾಕು ತಗೊಂಡಿದ್ದು.
ಈಗ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿದ್ದಾಯಿತು. ಇವಾಗ ಪೂಜೆ ಮಾಡ್ತಾ ಇದ್ದೀವಿ ಇಬ್ಬರು ಸೇರಿಕೊಂಡು. ಅಭಿಷೇಕನೂ ಅಷ್ಟೇ ಇಬ್ಬರು ಸೇರಿಕೊಂಡೇ ಮಾಡಿದ್ದು. ಪ್ರತಿ ವರ್ಷವೂ ಅಷ್ಟೇ ನಾವು ಇದೇ ರೀತಿಯಾಗಿ ಇಬ್ಬರೂ ಸೇರಿಕೊಂಡು ಅಭಿಷೇಕ ಮಾಡಿ ಪೂಜೆ ಮಾಡಿ ಜನ್ಮಾಷ್ಟಮಿ ಹಬ್ಬವನ್ನು ಮಾಡ್ತೀವಿ. ನನಗೆ ಯಾಕೆ ಈ ಹಬ್ಬನ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು ಅಂತಂದರೆ, ಅದೇ ಮಾಮೂಲಿಯಾಗಿ ಯಾರು ಮಕ್ಕಳಿಲ್ಲ ಅಂತ ಕೊರಗ್ತಾ ಇರ್ತಾರೋ ಅವ್ರಿಗೆ ಈ ಥರ ಕೃಷ್ಣರನ್ನು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರಲ್ವ. ಹಾಗಾಗಿನೇ ಆವಾಗಿಂದ ನನಗೆ ಈ ಒಂದು ಅಭ್ಯಾಸ ಬಂದಿದ್ದು. ಇನ್ನು ನಾನು 3 ಇಯರ್ಸಿಂದ ತುಂಬ ಭಕ್ತಿಯಿಂದ ತುಂಬ ಶ್ರದ್ಧೆಯಿಂದ ಪೂಜೆ ಮಾಡಿ 3 ಇಯರ್ಸಿಂದನೂ ಕರೀತಾ ಇದ್ದೀನಿ ಈ ಪುಟಾಣಿ ಕೃಷ್ಣನನ್ನು. ನಮ್ಮ ಮನೆಗೆ ಬರ್ತಾನೇ ಇಲ್ಲ. ಅದು ಯಾವಾಗ ಬರ್ತಾನೋ ಏನೋ ನನಗೂ ಗೊತ್ತಿಲ್ಲ. ಆದರೆ ಒಂದೊಂದು ಸಲ ತುಂಬಾ ಬೇಜಾರಾಗುತ್ತೆ, ಏನು ಮಾಡೋದೇ ಬೇಡ ಅಂತಂದ್ಬಿಟ್ಟು. ಆದರೂ ಸಹಿತ ಇಲ್ಲ, ಮುಂದೊಂದು ದಿನ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆಯಿಂದನೇ ಈ ಪೂಜೆಯನ್ನು ನಾನು 3 ಇಯರ್ಸಿಂದನೂ ಮಾಡ್ತಾನೆ ಬರ್ತಾಯಿದ್ದೀನಿ. ಇನ್ನು ಈಗ ಇಲ್ಲಿ ನೋಡ್ತಾ ಇರ್ಬೋದು, ಜನ್ಮಾಷ್ಟಮಿ ಪೂಜೆ ಎಲ್ಲ ಮಾಡಿದ್ದಾಯಿತು. ನಾನು ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದೀನಿ. ಒಂದೊಂದು ಸಲ ಅಂತೂ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಗಟ್ಟಿ ಮನಸ್ಸು ಮಾಡಿಕೊಂಡು ಏನಿದ್ರೆ ಅದಾಗುತ್ತೆ, ಹಣೆ ಬರದಲ್ಲಿ ಏನಿದ್ರೆ ಅದು ನಡೆಯುತ್ತೆ, ಇಲ್ಲ ಅಂತಂದರೆ ಇಲ್ಲ ಅಂತಂದ್ಬಿಟ್ಟು ಧೈರ್ಯ ಮಾಡಿಕೊಂಡು ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ. ಒಂದೊಂದು ಸಲ ಅಂತೂ ತಡೆಯೋದಕ್ಕೇ ಆಗೋದಿಲ್ಲ. ಅಭಿಷೇಕ ಮಾಡಬೇಕಾದ್ರೂ ಅಷ್ಟೇ ನನ್ನ ಕಣ್ಣು ತುಂಬ ನೀರು ತುಂಬಿಕೊಂಡಿತ್ತು. ಆಮೇಲೆ ನಾನು ಗಟ್ಟಿ ಮನ್ಸು ಮಾಡ್ಕೊಂಡೇ ಇರ್ತೀನಿ ಯಾವಾಗ್ಲೂ. ಒಂದೊಂದು ಸಲ ಅಂತೂ ಅಮ್ಮನೇ ಅಳಿಸ್ಬಿಡ್ತಾರೆ. ಅವ್ರು ಏನು ಅಂತಂದರೆ, ಈ ಮಂತ್ಲಿ ಸೈಕಲ್ ಇದ್ದಾಗೆಲ್ಲನೂ ಕಾಲ್ ಮಾಡಿಬಿಟ್ಟು ಏನಮ್ಮ ಹೆಂಗೆ ಏನು ಈ ಸಲ ಏನಾದರೂ ಗುಡ್ ನ್ಯೂಸಾ ಅಂತ ಕೇಳ್ತಿರ್ತಾರೆ. ಅವಾಗ ನಾನು ಅಮ್ಮನ ಮೇಲೆ ರೇಗ್ಬಿಡ್ತೀನಿ. ಏನಮ್ಮ ನನ್ನ ಪಾಡಿಗೆ ನಾನು ಇರ್ತೀನಿ. ಅದು ಯಾವುದೋ ಒಂದು ರೀಲ್ಸ್ ಬರ್ತಿತ್ತಲ್ವಾ, ಅಮ್ಮ ನಾನು ಹಿಂಗಿದ್ದೀನಿ ಅಂತಂದ್ಬಿಟ್ಟು ನನಗೆ ನೋವಿಲ್ಲ, ನೀನು ಹೆಂಗಿದ್ದೋಳು ಹೆಂಗಾದೆ ಅಂತ ಹೇಳಿನೇ ನನ್ನನ್ನು ಈ ರೀತಿಯಾಗಿ ಕೊರಗೋ ರೀತಿಯಾಗಿ ಮಾಡ್ತಿದ್ದೀಯಮ್ಮ ಅಂತಂದ್ಬಿಟ್ಟು ಒಂದು ಕಾಮಿಡಿ ರೀಲ್ಸ್ ಬರ್ತಾಯಿತ್ತಲ್ವ. ಅದೇ ರೀತಿಯಾಗಿಯೇ ನಾನು ಅಮ್ಮನಿಗೆ ಹೇಳ್ತಾ ಇರ್ತೀನಿ, ಅಮ್ಮ ನಾನು ಹೆಂಗೋ ಧೈರ್ಯ ಮಾಡ್ಕೊಂಡಿರ್ತೀನಮ್ಮ, ನೀನೇನಮ್ಮ ಕೇಳಿನೇ ನಾನು ಇನ್ನಷ್ಟು ಕೊರಗೋ ರೀತಿಯಾಗಿ ಮಾಡ್ತೀಯಾ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಅವ್ರಿಗೇನು ಇಂಟೆನ್ಷನ್ನು ಅಂತಂದರೆ, ಮುಂದಕ್ಕೆ ಇವಳ ಜೀವನ ಏನಾಗುತ್ತೋ ಏನೋ, ಅದೇ ಯಾವುದೋ ಒಂದು ಮಗು ಇತ್ತು ಅಂತಂದರೆ ಒಂದು ಹಂತಕ್ಕೆ ಸೆಟ್ಲಾಗುತ್ತಲ್ವಾ ಅಂತಂದ್ಬಿಟ್ಟು ಅವರು ಕೊರಗ್ತಾ ಇರ್ತಾರೆ. ಆದರೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಅಮ್ಮ ನೀನು ಈ ರೀತಿಯಾಗಿ ಟೆನ್ಷನ್ ತಗೊಳ್ತೀಯ ಅಷ್ಟೇ, ಆದರೆ ನಮ್ಮ ಮನೇಲಿ ಈ ರೀತಿಯಾಗಿ ಏನೂ ಅವ್ರಿಗೆ ಚಿಂತೆನೇ ಇಲ್ಲಮ್ಮ. ನನ್ನ ಹಸ್ಬೆಂಡ್ ಆಗಿರ್ಬೋದು, ಆಮೇಲೆ ನಮ್ಮ ಅತ್ತೆ ಮಾವ ಆಗಿರ್ಬೋದು, ಅವರೆಲ್ಲನೂ ಏನಿದ್ರೆ ಅದಾಗುತ್ತೆ ಬಿಡಮ್ಮ, ಸುಮ್ಮನೆ ಯಾಕೆ ಇರೋ ಜೀವನನ ಕೊರಗ್ತಾ ಕಾಲ ಕಳಿಬೇಕು ಅಂತಂದ್ಬಿಟ್ಟು ಅವ್ರು ಧೈರ್ಯ ತುಂಬ್ತಾ ಇರ್ತಾರೆ. ಆದರೆ ನೀನೇ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀಯಮ್ಮ ಅಂತ ಹೇಳಿದಾಗೆಲ್ಲ ಅವರು ನೀನೇನೋ ಹೇಳ್ತೀಯಮ್ಮ, ಆದರೆ ಒಬ್ಬ ತಾಯಿಯಾಗಿ ನನಗೆ ಆ ಒಂದು ನೋವು ಇದ್ದೇ ಇರುತ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ಇದೇ ಹೇಳೋದು, ಭಗವಂತ ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟಗಳನ್ನು ಇಟ್ಟಿರ್ತಾನೆ. ನನಗೆ ಫೈನಾನ್ಷಿಯಲಿ ನಾನು ಯಾವತ್ತೂ ಕುಗ್ಗೋಳಲ್ಲ. ಆಮೇಲೆ ಸಂಬಂಧಗಳನ್ನಂತೂ ನನ್ನ ತಮ್ಮ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ನಮ್ಮ ಅತ್ತೆ ಮಾವ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಬ್ರದರ್ ಇನ್ ಲಾ ಆಗಿರ್ಬೋದು, ಎಲ್ಲರ ಕಡೆಯಿಂದನೂ ಒಳ್ಳೆ ಸಪೋರ್ಟಿವ್ ಆಗಿರೋ ಅಂಥ ರಿಲೇಷನ್ ಇದೆ. ಆದರೆ ಇದೊಂದರಲ್ಲಿ ಮಾತ್ರ ನಾನು ಯಾವಾಗಲೂ ಫೀಲ್ ಮಾಡ್ಕೊತಾ ಇರ್ತೀನಿ, ಕೊರಗ್ತಾ ಇರ್ತೀನಿ. ಆದರೂ ಗಟ್ಟಿ ಮನಸ್ಸು ಮಾಡಿಕೊಂಡು ಮುಂದಕ್ಕೆ ಜೀವನವನ್ನು ಸಾಗಿಸ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಇನ್ನು ನಮ್ಮ ಬಿಲ್ಡಿಂಗ್ ಸೆಕ್ಯೂರಿಟಿ ಅವ್ರದ್ದು ಒಂದು ಪಾಪು ಇದೆ, ಒಂದು 2 ವರ್ಷ ಮಗು ಇರ್ಬೋದು ಅನ್ಕೊತೀನಿ. ಆ ಮಗುಗೆ ಒಂದು ಸ್ವಲ್ಪ ಹಣ್ಣು ಮತ್ತು ಒಂದು ಸ್ವಲ್ಪ ಸ್ವೀಟ್ ಕೊಡೋಣ ಅಂತಂದ್ಬಿಟ್ಟು ಒಂದು ಬಾಕ್ಸಲ್ಲೆಲ್ಲ ಹಾಕಿ ಪ್ಯಾಕ್ ಮಾಡಿದ್ದಾಯಿತು. ಇವಾಗ ನಾನು ಇವತ್ತೆಲ್ಲ ಉಪವಾಸ ಇದ್ದೆ ರಾತ್ರಿವರೆಗೂ. ಹಾಗಾಗಿ ಬರೀ ಫ್ರೂಟ್ಸನ್ನು ಕಟ್ ಮಾಡಿಕೊಂಡು ತಿನ್ನೋಣ ಅಂತಂದ್ಬಿಟ್ಟು ಇವಾಗ ಫ್ರೂಟ್ಸನ್ನು ಕಟ್ ಮಾಡ್ತಾಯಿದ್ದೀನಿ. ಇನ್ನು ಈ ಜನ್ಮಾಷ್ಟಮಿ ಹಬ್ಬ ದಿನ ನನಗೊಂದು ರೀತಿಯಾಗಿ ಬ್ಲೆಸ್ಸಿಂಗ್ ಥರ ಒಬ್ಬರು ಕಮೆಂಟ್ ಮಾಡಿದರು. ಜ್ಯೋತಿ ಶೆಟ್ಟಿ ಅಕ್ಕ ಅನ್ನೋರು, ಅವರು ಉಡುಪಿಯಲ್ಲಿ ಇರೋದಂತೆ. ಶ್ರೀಕೃಷ್ಣರ ಮಠಕ್ಕೆ ಹೋಗ್ಬಿಟ್ಟು ಉಡುಪಿಯಲ್ಲಿ ನನಗೊಂದು ಮಗು ಆಗಲಿ ಅಂತಂದ್ಬಿಟ್ಟು ಅವರು ತುಂಬ ಕೇಳ್ಕೊಂಡು ಬಂದೆ ಮಂಜು ಅಂತಂದ್ಬಿಟ್ಟು ಅವ್ರು ಕಮೆಂಟ್ ಮಾಡಿದರು. ನಿಜವಾಗ್ಲೂ ನನಗೆ ಅದೊಂದು ಮೂಲ ಸ್ಥಾನ ಅಲ್ವಾ ಉಡುಪಿ ಶ್ರೀಕೃಷ್ಣರ ದೇವಸ್ಥಾನ ಅನ್ನೋದು. ಅಲ್ಲೋಗ್ಬಿಟ್ಟು ಒಬ್ಬರು ನನಗೋಸ್ಕರ ಪ್ರೇ ಮಾಡ್ಕೊಂಡು ಬಂದರು ಅಂತ ಕಮೆಂಟ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಬ್ಲೆಸ್ಸಿಂಗ್ ಥರ ನನಗೆ ಸಿಕ್ತು. ಇದೊಂದು ರೀತಿಯಾಗಿ ಪಾಸಿಟಿವ್ ಆಗಿ ನನಗೆ ಆಗುತ್ತೇನೋ ಅನ್ನೋ ಒಂದು ನಂಬಿಕೆಗಳಿಂದ ನಾನು ಮುಂದೆ ಜೀವನನ ಸಾಗಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಯಾರಾದರೂ ಒಬ್ರು ಈ ರೀತಿಯಾಗಿ ಹೇಳಿದಾಗ ಏನೋ ಒಂದು ರೀತಿ ನನ್ನಲ್ಲಿ ನವಚೈತನ್ಯ ಅನ್ನೋದು ಬರುತ್ತೆ. ಮುಂದಕ್ಕೆ ಏನೋ ಒಂದು ಪಾಸಿಟಿವ್ ಸಿಗ್ಬೋದೇನೋ ಅಂತ ನನಗೆ ನಿಮ್ಮ ಕಮೆಂಟ್ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯ್ತಕ್ಕ.
ನೆಕ್ಸ್ಟ್ ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಫ್ರೂಟ್ಸ್ ತಿನ್ಕೊಂಡು ಆಮೇಲೆ ಸೆಕ್ಯೂರಿಟಿ ಅವರ ಪಾಪುಗೆ ಆ ಫ್ರೂಟ್ಸು ಮತ್ತು ಸ್ವೀಟ್ ಬಾಕ್ಸ್ ಎಲ್ಲ ಕೊಟ್ಟು ಇವಾಗ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕೆ ಆರ್ ಪುರಮಿಂದ ಬರ್ತಾ ನಾನು ಸುಮಾರು ಸಲ ಈ ದೇವಸ್ಥಾನ ನೋಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಯಾವಾಗಲಾದರೂ ಈ ದೇವಸ್ಥಾನಕ್ಕೆ ಒಂದು ಸಲ ಬರಬೇಕು ಅಂತಂದ್ಬಿಟ್ಟು. ಹಾಗಾಗಿ ನೆನಪಾಯಿತು ವೇಣುಗೋಪಾಲರ ದೇವಸ್ಥಾನಕ್ಕೆ ಹೋಗಿ ಬರೋಣವಾ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಕೇಳಿದ್ದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಅವರು ಕರ್ಕೊಂಡು ಬಂದರು. ಇಲ್ಲಂತೂ ಅಲಂಕಾರ ಅದೆಷ್ಟು ಚೆನ್ನಾಗಿ ಮಾಡಿದರು ಅಂತಂದರೆ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಪುಟಾಣಿ ಕೃಷ್ಣರು ಪುಟಾಣಿ ರಾಧೆಯರೆಲ್ಲ ವೇಷ ಹಾಕ್ಕೊಂಡು ಬಂದಿದ್ರು. ಪುಟ್ಟ ಮಕ್ಕಳು ನೋಡೋದಕ್ಕೆ ಎಷ್ಟೊಂದು ಕ್ಯೂಟಾಗಿದ್ರಂದರೆ ತುಂಬಾ ಕ್ಯೂಟಾಗಿದ್ದರು. ಹಾಗೆ ನಾನು ಒಂದಷ್ಟು ವೀಡಿಯೋಸನ್ನು ಮಾಡಿಕೊಂಡೆ. ಸುಮಾರಷ್ಟು ಜನ ಫೋಟೋಸು ಸಹ ತಗೊತಾ ಇದ್ರು. ನಾರ್ಮಲ್ ಪೀಪಲ್ಸ್ ಎಲ್ಲನೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ರಾಧೆ ಕೃಷ್ಣರನ್ನು. ಆಮೇಲೆ ಹಾಗೆ ನನಗೊಬ್ಬರು ಕಮೆಂಟ್ ಮಾಡಿದರು ಧ್ಯಾನ ಮಾಡಿ ಮಂಜು ತುಂಬ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು. ಹೌದು, ನನ್ನ ಹಸ್ಬೆಂಡು ಸಹ ಹೇಳ್ತಾ ಇದ್ರು ಧ್ಯಾನ ಮಾಡು ತುಂಬ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು. ಹಾಗಾಗಿನೇ ನಾನು ಈಗೀಗ ಒಂದು ಸ್ವಲ್ಪನೇ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆ ಅನ್ನೋದು ಆರೋಗ್ಯ ಅಲ್ವಾ, ಮನಸ್ಸಿಗೂ ತುಂಬ ಅವಶ್ಯಕತೆ ಅನ್ನೋದು ನೆಮ್ಮದಿ. ಇವೆರಡೂ ಬೇಕು ಅಂತಂದರೆ ಧ್ಯಾನದಿಂದ ಸಾಧ್ಯ ಅಂತಂದ್ಬಿಟ್ಟು ಬೇಸಿಕ್ ಒಂದಷ್ಟು ನಾಲೆಡ್ಜನ್ನು ತಗೊಂಡು ನಾನು ಇವಾಗ ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಫ್ರೀ ಟೈಮಲ್ಲೆಲ್ಲ ಧ್ಯಾನ ಮಾಡೋದಕ್ಕೆ ಇವಾಗ ಆದಷ್ಟು ಪ್ರಿಫರೆನ್ಸನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇಂಡಸ್ ವ್ಯಾಲಿಯಿಂದ ನಾನು ಕಿಚನ್ಗೆ ಒಂದು ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದೀನಿ. ಬಿರಿಯಾನಿ ಪಾಟ್ ಅಂತಂದ್ಬಿಟ್ಟು ಒಂದು ಪ್ರಾಡಕ್ಟು. ಈ ಪ್ರಾಡಕ್ಟ್ ಅಂತೂ ನಮಗೆ ಸುಮಾರಷ್ಟು ಅಡುಗೆಗಳಿಗೆ ಯೂಸ್ ಆಗುತ್ತೆ. ಬಿರಿಯಾನಿ ಮಾಡೋದಕ್ಕೆ ಮತ್ತು ಪಾಸ್ತಾ ಮಾಡೋದಕ್ಕೆ, ಸೂಪುಗಳು ಮಾಡೋದಕ್ಕೆ, ಹಾಗೆ ಸಾಂಬಾರುಗಳು ಮಾಡೋದಕ್ಕೆ, ಇಡ್ಲಿ ದೋಸೆ ಬ್ಯಾಟರ್ ಎಲ್ಲ ಹಾಕಿಟ್ಕೊಳ್ಳೋದಕ್ಕೆಲ್ಲ ಸುಮಾರಷ್ಟು ರೆಸಿಪಿಗಳಿಗೆ ಯೂಸ್ ಆಗುತ್ತೆ. ಹಾಗೆ ಇದು 3 ಲೇಯರ್ಸ್ ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ. ನಮ್ಮ ಕಿಚನ್ಗಂತೂ ಈ ಪ್ರಾಡಕ್ಟ್ ತುಂಬ ತುಂಬಾ ಅವಶ್ಯಕತೆ ಇರುತ್ತೆ. ಹಾಗೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೂ ಸಹ ನಾನು ಹೇಳಿದ್ದೆ ಇಂಡಸ್ ವ್ಯಾಲಿ ಅವ್ರ ಪ್ರಾಡಕ್ಟ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ತಗೊಳ್ತಾ ಇರ್ತೀನಿ ಅಂತಂದ್ಬಿಟ್ಟು. ಮತ್ತು ಪ್ಯಾಕಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಬಬಲ್ ರ್ಯಾಪ್ಸ್ ಎಲ್ಲ ಹಾಕ್ಬಿಟ್ಟು ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಮತ್ತು ಅಲ್ಲಿ ಒಂದು ಥ್ಯಾಂಕ್ಸ್ ಅನ್ನೋ ಕಾರ್ಡ್ನು ಸಹ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪ್ರಾಡಕ್ಟ್ ಅನ್ನೋದು. ನೀವೇನಾದರೂ ಈ ಥರ ಪ್ರಾಡಕ್ಟನ್ನು ತಗೊಳ್ಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಏನಾದರೂ ಇದ್ದೀರಾ ಅಂತಂದರೆ ಒಂದು ಸಲ ಈ ಒಂದು ಪ್ರಾಡಕ್ಟ್ನ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಬಿರಿಯಾನಿ ಪಾಟ್ಗೆ ಲಿಡ್ ಸಹ ಕೊಟ್ಟಿರ್ತಾರೆ. ಇದು ಸ್ಟೀಲ್ದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಇರುತ್ತೆ. ಆ ಸ್ಟೈನ್ಲೆಸ್ ಸ್ಟೀಲ್ ಬಗ್ಗೆ ಹೇಳೋದೇ ಬೇಡ, ಅದರಲ್ಲೂ ಇಂಡಸ್ ವ್ಯಾಲಿ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಎಲ್ಲನೂ ನನಗೆ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಈ ಬಿರಿಯಾನಿ ಪಾಟ್ ಈ ರೀತಿಯಾಗಿದೆ. ಪ್ಯಾಕಿಂಗ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಹಾಗೆ ನೀವೇನಾದರೂ ಈ ಒಂದು ಪ್ರಾಡಕ್ಟನ್ನು ತಗೊಳ್ಬೇಕು ಅಂತ ಇದ್ದರೆ, ಪ್ಲ್ಯಾನ್ ಮಾಡ್ತಾ ಇದ್ದರೆ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಮಂಜು 12 ಅನ್ನೋ ಒಂದು ಕೂಪನ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಈ ಒಂದು ಪ್ರಾಡಕ್ಟನ್ನು ತಗೊಂಡ್ರೆ ನಿಮಗೆ ಎಕ್ಸ್ಟ್ರಾ 12% ಅನ್ನೋದು ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ನಾನು ನಿಮಗೆ ಒಂದು ಜೆನ್ಯೂನ್ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಯಾವಾಗಲೂ ನಾನು ಟ್ರೈ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಗ್ಯಾಸ್ ಸ್ಟವ್ ಮೇಲೆ ಈ ಒಂದು ಬಿರಿಯಾನಿ ಪಾಟನ್ನು ಇಟ್ಟರೆ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ನಮ್ಮ ಕಿಚನಲ್ಲಿ ಸಾಕಷ್ಟು ರೆಸಿಪಿಗಳಿಗೆ ಈ ಒಂದು ಪ್ರಾಡಕ್ಟ್ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಗೆ ಏನಾದರೂ ತಗೊಳ್ಬೇಕು ಅಂತ ಅನಿಸಿದ್ರೆ, ಆ ಪ್ಲ್ಯಾನ್ ಏನಾದರೂ ಮಾಡ್ತಾಯಿದ್ರೆ ಒಂದು ಸಲ ಈ ಒಂದು ಪ್ರಾಡಕ್ಟನ್ನು ಟ್ರೈ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈಗ ಯಾವುದೇ ಒಂದು ಹೊಸ ಪ್ರಾಡಕ್ಟನ್ನು ನಾವು ತಗೊಂಡಾಗ ಅದನ್ನು ಒಂದು ಸಲ ನೀಟಾಗಿ ತೊಳೆದು ಆಮೇಲೆ ಅಡುಗೆಗೆ ಯೂಸ್ ಮಾಡೋದು ಒಳ್ಳೆಯದು. ಇವಾಗ ನಾನು ಈ ಒಂದು ಬಿರಿಯಾನಿ ಪಾಟಲ್ಲಿ ನಾನು ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಪಾಸ್ತಾನ ಮಾಡ್ತೀನಿ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಈ ಒಂದು ಬಿರಿಯಾನಿ ಪಾಟಲ್ಲಿ ಒಂದು ಸ್ವಲ್ಪ ನೀರನ್ನು ಹಿಡಿದಿಟ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಈ ನೀರು ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು 2 ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಪಾಸ್ತಾ ಬೆಂದ ಮೇಲೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತಂದ್ಬಿಟ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇವಾಗ ಒಂದು 2 ಬಟ್ಲಷ್ಟು ನಾನು ಪಾಸ್ತಾನ ಹಾಕ್ತಾ ಇದ್ದೀನಿ.
ಆಮೇಲೆ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ನಾನು ಒಂದು 10 ಮಿನಿಟ್ಸ್ ಅಷ್ಟು ಇದನ್ನು ಬೇಯಿಸ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಆ ಕಡೆ ಗ್ಯಾಸ್ ಸ್ಟವ್ ಮೇಲೆ ಪಾಸ್ತಾ ಬೇಯ್ತಾ ಇದೆ. ಈ ಕಡೆ ನಾನು ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ತರಕಾರಿ ಬಂದು ಕ್ಯಾರೆಟು, ಆಮೇಲೆ ಬೀನ್ಸು, ಈರುಳ್ಳಿ, ಟೊಮೊಟೊ ಹಣ್ಣು ಇಷ್ಟನ್ನು ತೊಗೊಂಡಿದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪು, ಆಮೇಲೆ ಎಲ್ಲ ಸ್ಪೈಸಸನ್ನು ಹಾಕ್ತೀನಿ. ಈಗ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಈ ತರಕಾರಿನೆಲ್ಲ ಈ ಬಟ್ಲೊಳಗಡೆ ಹಾಕ್ತಾ ಇದ್ದೀನಿ. ಆಮೇಲೆ ಈ ತರಕಾರಿನೆಲ್ಲ ತೊಗೊಂಡು ನಾನು ಕಟ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪಾಸ್ತಾನೂ ಸಹ ಬೆಂದಿದೆ. ನಾನು ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡೆ, ಚೆನ್ನಾಗಿ ಇವಾಗ ಬೆಂದಿದೆ. ಇದನ್ನು ಒಂದು ಸ್ಟ್ರೈನರಲ್ಲಿ ಹಾಕ್ಕೊಂಡು ನೀರನ್ನೆಲ್ಲ ಶೋಧಿಸ್ಕೊಂಡು ಆಮೇಲೆ ನಾನು ಇನ್ನು ಪಾಸ್ತಾಗೆಲ್ಲ ಒಗ್ಗರಣೆ ಕೊಟ್ಕೊಳ್ತೀನಿ. ಈ ಕಡೆ ತರಕಾರಿನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈ ಒಂದು ರೆಸಿಪಿ ಬಂದು ನಾನು ಬುಧವಾರ ಟಿಫನ್ಗೆ ಮಾಡ್ತಾ ಇರೋದು. ನೆಕ್ಸ್ಟ್ ಇವಾಗ ಆ ಕಡೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನು ಈ ಕಡೆ ಒಗ್ಗರಣೆ ಕೊಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಮೇಲೆ ಅದೇ ಒಂದು ಬಿರಿಯಾನಿ ಪಾಟನ್ನು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಬೆಣ್ಣೆಯನ್ನು ತೊಗೊಂಬಂದಿದ್ವಲ್ಲ, ಅದು ಇತ್ತು. ಹಾಗಾಗಿ ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಇವಾಗ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ ನಾನು ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಕೊನೆಯದಾಗಿ ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಪಾಸ್ತಾ ಬೇಯೋದಕ್ಕೂ ಉಪ್ಪನ್ನು ಹಾಕಿದ್ದೆ. ಇವಾಗ ಒಂದು ಸ್ವಲ್ಪ ನೋಡಿಕೊಂಡೇ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಒಂದು 5 to 10 ಮಿನಿಟ್ಸ್ ಅಷ್ಟು ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲೇ ನಾನು ಒಂದು 10 ನಿಮಿಷ ಬೇಯಿಸ್ಕೊಂಡೆ. ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಅಚ್ಕಾರದ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಗರಂ ಮಸಾಲ ಒಂದು ಸ್ವಲ್ಪ, ಆಮೇಲೆ ಟೊಮೊಟೊ ಕೆಚಪ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ರೆಡ್ ಚಿಲ್ಲಿ ಸಾಸ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ಟು ಆಮೇಲೆ ಪಾಸ್ತಾನ ಇದಕ್ಕೆ ನಾನು ಮಿಕ್ಸ್ ಮಾಡ್ತೀನಿ.
ಈಗ ಪಾಸ್ತಾ ಎಲ್ಲ ಹಾಕಿದ್ದಾದಮೇಲೆ ಈ ಒಂದು ಹರ್ಬ್ಸನ್ನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ. ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಸಹ ಇತ್ತು ನನ್ನ ಹತ್ರ, ಅದು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಇದನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಟ್ರೆ ಪಾಸ್ತಾ ರೆಸಿಪಿ ಅನ್ನೋದು ರೆಡಿ ಆಗುತ್ತೆ. ಹಾಗೆ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾದಮೇಲೆ ಒಂದು 2 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲೇ ನಾನು ಲಿಡ್ ಕ್ಲೋಸ್ ಮಾಡಿ ಹಾಗೆ ಬೇಯೋದಕ್ಕೆ ಬಿಡ್ತೀನಿ. ಯಾಕಂದರೆ ಪಾಸ್ತಾಗೆಲ್ಲ ಉಪ್ಪು ಖಾರ ಹಿಡಿಯೋದಕ್ಕೋಸ್ಕರ. ಆಮೇಲೆ ಬಿಸಿ ಬಿಸಿಯಾಗಿರುವಂತಹ ಪಾಸ್ತಾ ರೆಸಿಪಿ ಅನ್ನೋದು ರೆಡಿ ಆಗುತ್ತೆ. ಇದು ಟಿಫನ್ಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪಾಸ್ತಾ ಅನ್ನೋದು ರೆಡಿಯಾಗಿದೆ. ಇವಾಗ ನಾನು ಮೊದಲಿಗೆ ನನ್ನ ಹಸ್ಬೆಂಡ್ಗೆ ಇಟ್ಕೊಡ್ತಾ ಇದ್ದೀನಿ. ಇಟ್ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತಂದ್ಬಿಟ್ಟು ಅವ್ರ ರಿವ್ಯೂವನ್ನು ಕೇಳಿದೆ. ಅವರು ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತ ಹೇಳಿದ್ರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.